மறைமுகமாகவோ அறிவிக்கவோ வெளிப்படுத்தவோ மாட்டேன் என்று ஆண்டவன் மீது ஆணையிட்டு உறுதிமொழிகிறேன். ರಾಜಕೀಯ ವ್ಯಕ್ತಿ ಒಬ್ಬ ಬೆಳೆದಿದ್ದಾನೆ ಅಂತ ಅಂದರೆ ಒಂದು ದುಡ್ಡಿನ ಮೇಲೆ ಆಗಿರ್ಬೋದು ಅಥವಾ ಒಂದು ಇನ್ಫ್ಲೂಯೆನ್ಸು ಮತ್ತು ಕ್ಯಾಸ್ಟ್ ಮತ್ತು ಅವರ ಒಂದು ಧರ್ಮದ ಮೇಲೆ ಅವರು ಹೆಸರು ಮಾಡಿರ್ತಾರೆ. ಸೊ ಅಂಥ ಒಂದು ರಾಜಕಾರಣ ಕಂಡಂಥ ನಮ್ಮಂಥವರಿಗೆ ಇತಿಹಾಸವನ್ನೇ ಸೃಷ್ಟಿ ಮಾಡುವಂಥ ತಮಿಳುನಾಡಿನಲ್ಲಿ ಹೊಸ ಪಕ್ಷ ಒಂದು ಕ್ರಿಯೇಟ್ ಆಯಿತು. ಚುನಾವಣೆಯಲ್ಲಿ ತುಂಬಾ ಒಂದು ಅಟ್ರ್ಯಾಕ್ಟ್ ಆದಂಥ ವ್ಯಕ್ತಿಗಳು ಅಂತ ಅಂದರೆ ಪಶ್ಚಿಮ ಬಂಗಾಳದಲ್ಲಿ ದೌರ್ಜನ್ಯಕ್ಕೆ ಒಳಗಾದಂತಹ ಮಗಳ ಒಂದು ನೋವನ್ನು ಕಣ್ಣಾರೆ ಕಂಡು ಅದನ್ನು ಮೆಟ್ಟಿ ನಿಲ್ಲಬೇಕು ಅಂತ ಆದಂಥ ಚುನಾವಣೆದಲ್ಲಿ ವಿನ್ ಆಗಿದ್ದಾರೆ. ಸೊ ಅವರೇ ಒಂದು ಅಟ್ರ್ಯಾಕ್ಟ್ ಆತ ಅಂದರೆ ಇನ್ನು ಮನೆ ಕೆಲಸವನ್ನು ಮಾಡುತ್ತಾ ಯಾವುದಾದ್ರು ಒಂದು ಸಾಧನೆ ಮಾಡಬೇಕು ಅಂತ ಅಂದ್ಬಿಟ್ಟು ಪಣ ತೊಟ್ಟಂಥ ಈಕೆ ಶಾಸಕಿಯಾಗಿದ್ದು ಇನ್ನೊಂದು ಇತಿಹಾಸ ಸೃಷ್ಟಿಸಿತು ಅಂತ ಹೇಳ್ಬೋದು. ಆದರೆ ಇಲ್ಲೇ ಪಕ್ಕದಲ್ಲಿ ತಮಿಳುನಾಡಿನಲ್ಲಿ ನಡೆದಂಥ ತುಂಬಾ ಇಂಟ್ರೆಸ್ಟಿಂಗ್ ಆದಂಥ ಒಂದು ಚುನಾವಣೆ ಆಗಿತ್ತು. ಸೊ ಇದರಲ್ಲಿ ಡ್ರೈವರ್ ಅಂದರೆ ತುಂಬಾ ಒಬ್ಬ ಬಡತನದಲ್ಲಿ ನೋವಲ್ಲಿ ಪ್ರತಿದಿನ ಆಟೋ ಡ್ರೈವರ್ 500 ರೂಪಾಯಿಗೆ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿರ್ತಾರೆ. ಈಗ ಅಂಥ ವ್ಯಕ್ತಿ ಸಡನ್ ಆಫ್ ಯಾವುದೇ ಒಂದು ಬ್ಯಾಕ್ಗ್ರೌಂಡ್ ಇಲ್ಲದೆ ಒಂದು ಶಾಸಕ ಆಗಿದ್ದು ರಿಯಲಿ ಈ ಒಂದು ಕಂಪ್ಲೀಟ್ ಕ್ರೆಡಿಟ್ ವಿಜಯ್ ಸರ್ಗೆ ಹೋಗುತ್ತೆ. ಇನ್ನು ವಿಜಯ್ ಸರ್ ಹತ್ರ ಒಂದು ಕೆಲಸ ಮಾಡ್ತಿದ್ದು ಅಂತ ಡ್ರೈವರ್ ಮಗನಿಗೆ ಅವರು ಒಂದು ಟಿಕೆಟ್ ಕೊಟ್ಟು ವಿನ್ ಮಾಡಿಸಿದ್ದು ರಿಯಲಿ ಅದನ್ನು ಅಪ್ರಿಷಿಯೇಟ್ ಮಾಡಲೇಬೇಕು. ವಿಜಯ್ ಸರ್ ಅವರ ಕ್ಯಾಬಿನೆಟಲ್ಲಿ ತುಂಬಾ ಒಂದು ಅಟ್ರ್ಯಾಕ್ಟ್ ಆಗಿ ಮತ್ತು ಒಂದು ಮಹಿಳಾ ಶಾಸಕಿ ತುಂಬಾ ಗಮನ ಸೆಳೆದ್ರು ಅಂತಲೇ ಹೇಳ್ಬೋದು. ಅವರ ಒಂದು ಮಾತು, ಅವರ ಒಂದು ಟ್ಯಾಲೆಂಟ್ ಅದು ನೋಡಿದ್ರೇ ಗೊತ್ತಾಗುತ್ತೆ ಹೌ ಶಿ ಬೋಲ್ಡ್ ಅಂತ ಅಂದ್ಬಿಟ್ಟು. ಸೊ ಆಕೆ ಹೆಸರು ಕೀರ್ತನಾ ಎಸ್. 29 ವರ್ಷದ ಈ ಒಂದು ಯುವತಿ ಮಿಡಲ್ ಕ್ಲಾಸಿಂದ ಮಿನಿಸ್ಟರ್ ಆದಂಥ ಯಶೋಗತೆ ಇದು. ಈ ಸ್ಫೂರ್ತಿದಾಯಕ ಹೆಣ್ಣಿನ ಕತೆ ಪ್ರತಿಯೊಬ್ಬ ಒಂದು ಮಿಡಲ್ ಕ್ಲಾಸಲ್ಲಿ ಓದುತ್ತಿರುವಂಥ ಅಥವಾ ಒಂದು ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನುವಂಥ ಪ್ರತಿಯೊಂದು ಹೆಣ್ಣಿಗೂ ಸ್ಫೂರ್ತಿ ಆಗೋದಂತೂ ಖಂಡಿತ. ಶಿ ಈಸ್ ದ ಮೋಸ್ಟ್ ಯಂಗೆಸ್ಟ್ MLA ಇನ್ ತಮಿಳ್ನಾಡು ಅಂತಲೇ ಹೇಳ್ಬೋದು. 5 ಭಾಷೆ ಕಲಿತಂಥ ಸಚಿವೆ. ಭಾಷೆಯೇ ಆಕೆಯ ಒಂದು ಶಕ್ತಿ ಆಗಿದೆ. ಆಕೆಯ ಹಿನ್ನೆಲೆ ನೋಡ್ತಾ ಹೋದರೆ ಈಕೆ ಹುಟ್ಟಿದ್ದು 1996ರಲ್ಲಿ ತಮಿಳುನಾಡಿನ ಒಂದು ಹಳ್ಳಿಯಲ್ಲಿ. ಅಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದಂಥ ಈಕೆ ಒಬ್ಬ ಬಡ ಕುಟುಂಬದ ಮಗಳು ಅಂತಲೇ ಹೇಳ್ಬೋದು. ಅವರ ತಂದೆ ಸಂಪತ್ ಅಂತೇಳಿ. ಶಾಲೆ ಮುಗಿದ ನಂತರ BSCಯಲ್ಲಿ ಮ್ಯಾಥಮೆಟಿಕ್ಸ್ ಮತ್ತು MSCಯಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಮಾಡಿದಂಥ ಈಕೆಯ ಒಂದು ಅಂಕಿಅಂಶಗಳ ಲೆಕ್ಕ ಆಗಿನಿಂದ ಇಲ್ಲಿ ತನಕನೂ ಆಕೆಯ ಕೈ ಹಿಡಿತಾ ಬಂದಿದೆ ಅಂತಲೇ ಹೇಳ್ಬೋದು. ಸರ್ಕಾರಿ ಶಾಲೆಯಲ್ಲಿ ಓದಿದ ಹುಡುಗಿ ಇಂದು ರಾಜ್ಯದ ಕಾನೂನು ರೂಪಿಸುವ ಮಂತ್ರಿಯಾಗಿರೋದು ರಿಯಲಿ ಆ್ಯಡ್ಸ್ ಆಫ್ ಹೇಳಲೇಬೇಕು. ಸಾಧನೆ ಮಾಡಬೇಕು ಅನ್ನುವಂಥ ಒಂದು ಕನಸಿದ್ರೆ ಹಾಗೇ ಆಗುತ್ತೆ ಅನ್ನೋದಕ್ಕೆ ಉದಾಹರಣೆ ಅಂತಲೇ ಹೇಳ್ಬೋದು. ನಮಗೆಲ್ಲರಿಗೂ ಗೊತ್ತೇ ಇದೆ, ತಮಿಳುನಾಡಿನಲ್ಲಿ ಸ್ಟಾಲಿನ್ ಆಗಿರ್ಬೋದು, ಪಶ್ಚಿಮ ಬಂಗಾಳದಲ್ಲಿ ದೀದಿ ಅವರು ಮತ್ತು ಆಂಧ್ರ ಪ್ರದೇಶದಲ್ಲಿ ಚಂದ್ರಶೇಖರ್ ನಾಯ್ಡು ಇವರು ಎಲ್ಲರಿಗೂ ಒಂದು ರಾಜಕೀಯ ಸಲಹೆಗಾತಿಯಾಗಿ ಇವರು ಕೆಲಸ ಮಾಡ್ತಾಯಿದ್ರು. ಅಂದರೆ ಸಡನ್ ಆಫ್ ಅವರು ಒಂದು ರಾಜಕಾರಣಕ್ಕಿಂತ ಬರೋಕ್ಕಿಂತ ಮುಂಚೆ ಅವರು ಐಪ್ಯಾಕ್ ಮತ್ತು ಶೋ ಟೈಮ್ ಕನ್ಸಲ್ಟಿಂಗ್ ಇಲ್ಲಿ ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್ ಅಂದರೆ ಒಂದು ರಾಜಕೀಯದಲ್ಲಿ ಯಾವ ರೀತಿ ಮುನ್ನಡೆಯಬೇಕು ಅನ್ನುವಂಥ ಒಂದು ಪಕ್ಷಗಳಿಗೆ ಒಂದು ಸಜೆಸ್ಟ್ ಮಾಡುವಂಥ ಒಂದು ಹೆಲ್ಪ್ ಮಾಡುವಂಥ ಅಂದರೆ ಹೇಗೆ ಚುನಾವಣೆಯಲ್ಲಿ ವಿನ್ ಆಗ್ಬೋದು, ಅಂದರೆ ಅಲ್ಲಿರುವಂಥ ಜನಗಳ ಒಂದು ನಾಡಿಮಿಡಿತ ಯಾವ ರೀತಿ ಇರುತ್ತೆ, ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಏನು ಮಾಡಿದ್ರೆ ಯಾವ ಒಂದು ರಣತಂತ್ರಗಳನ್ನು ಹೂಡಿದ್ರೆ ಆ ಒಂದು ಸ್ಥಳದಲ್ಲಿ ವಿನ್ ಆಗ್ಬೋದು ಎನ್ನುವಂಥ ಒಂದು 100 ಸಲಹೆಗಳನ್ನು ಕೊಡುತ್ತಿರುವಂಥ ವೃತ್ತಿ. 29 ವರ್ಷಕ್ಕೆ ಹಿರಿಯ ರಾಜಕಾರಣಿಗಳಿಗೆ ಒಂದು ಸಜೆಷನ್ಸ್ ಕೊಡೋದು ಅಂತಂದರೆ ಆಕೆಯ ಒಂದು ಟ್ಯಾಲೆಂಟ್ ಎಷ್ಟಿರ್ಬೋದು ಅಂತ ಅಂದ್ಬಿಟ್ಟು ನೀವು ಗೆಸ್ ಮಾಡಿ. ತಮಿಳು, ಹಿಂದಿ, ತೆಲುಗು, ಇಂಗ್ಲೀಷ್ ಇಷ್ಟು ಭಾಷೆಗಳನ್ನು ಕಲಿತಂಥ ಈಕೆ 4 ಭಾಷೆಯಲ್ಲೂ ಸಹ ಒಂದು ಸರಾಗವಾಗಿ ಮಾತಾಡುವಂಥ ಒಂದು ಟ್ಯಾಲೆಂಟ್ ಇದೆ. ಈ ಒಂದು ಟ್ಯಾಲೆಂಟ್ ಆಕೆಯ ಒಂದು ಚುನಾವಣೆ ಹೆಸರು ಮಾಡಲಿಕ್ಕೆ ಹೆಲ್ಪ್ ಆಯಿತು. ಫಸ್ಟ್ ಆಫ್ ಆಲ್ ನಮಗೆ ಗೊತ್ತಿರೋ ಹಾಗೆ ತಮಿಳು ಭಾಷೆ ಅಂದರೆ ತಮಿಳುನಾಡಿನಲ್ಲಿ ತಮಿಳು ಭಾಷೆಗೆ ತುಂಬಾ ಒಂದು ಆದ್ಯತೆ ಇದೆ. ಅಲ್ಲಿ ಹಿಂದಿಗೆ ಒಂದು ವ್ಯಾಲ್ಯೂನೇ ಕೊಡಲ್ಲ. ನಾವು ತುಂಬ ಒಂದು ಭಾಷಣಗಳಲ್ಲಿ ನೋಡಿರ್ತೀವಿ. ಸ್ಟಾಲಿನ್ ಅವರು ಹೇಳಿದಂತೆ ಹಿಂದಿಗೆ ಇಲ್ಲಿ ವ್ಯಾಲ್ಯೂ ಇಲ್ಲ ಅಥವಾ ಈ ಒಂದು ಸ್ಥಳದಲ್ಲಿ ಹಿಂದಿ ಬರಲೇಬಾರ್ದು ಅನ್ನೋ ರೀತಿ ಅವರೊಂದು ಭಾಷಣಗಳಿರ್ತಾಯಿತ್ತು. ಆದರೆ ಈಕೆ ಹಿಂದಿಯಲ್ಲಿ ಒಂದು ನ್ಯಾಷನಲ್ ಲೆವೆಲ್ TV ಚಾನಲ್ಗಳಿಗೆ ಒಂದು ಇಂಟರ್ವ್ಯೂನ ಕೊಡ್ತಾ ಹೋಗ್ತಾರೆ. ಇವರು ಮೇಯ್ನಾಗಿ ಇವರ ಒಂದು ಅಜೆಂಡಾ ಏನಿರುತ್ತೆ ಅಂದರೆ ದೇಶಾದ್ಯಂತ ಹಿಂದಿ ಮಾತಾಡುವಂಥ ಜನರಿಗೂ ಸಹ ವಿಜಯ್ ಅವರ ಒಂದು ದೇಶಕ್ಕೆ ವಿಜಯ್ ಅವರ ಬಗ್ಗೆ ತಿಳಿಸಬೇಕು ಅನ್ನುವಂಥ ಅಜೆಂಡಾ ಇವ್ರದ್ದಾಗಿತ್ತು.
ಜಾತಿ, ಧರ್ಮ, ದುಡ್ಡು ಇವೆಲ್ಲವನ್ನು ಬದಿಯಿಟ್ಟು ಕೇವಲ ಟ್ಯಾಲೆಂಟಿಂದ ರಾಜಕಾರಣ ಇವತ್ತಿನ ದಿನ ಜನಗಳಿಗೆ ಏನು ಬೇಕು, ಸಾಮಾನ್ಯ ಜನರಿಗೆ ಏನು ಬೇಕು, ಯಾವ ರೀತಿ ಅವ್ರಿಗೆ ಹತ್ರ ಆಗಬೇಕು ಅನ್ನೋದರ ಒಂದು ದೊಡ್ಡ ಒಂದು ಸಾಕ್ಷಿಯಾಗಿದೆ. ನಮಗೆಲ್ಲರಿಗೂ ಗೊತ್ತಿದೆ 70 ವರ್ಷಗಳಿಂದ DMK ಮತ್ತು ADMK ಮಾತ್ರ ಪಕ್ಷಗಳು ಬಂದಿದ್ದು, ಇಲ್ಲಿ ತನಕ ಹೊಸ ಪಕ್ಷಗಳು ಈವನ್ BJP ತರಬೇಕು ಅಂತಂದ್ಬಿಟ್ಟು ಒಂದು ದೊಡ್ಡ ರಣತಂತ್ರನೇ ಅವರು ರೂಪಿಸಿದ್ರು ಮತ್ತು ಅಣ್ಣಾಮಲೈ ಅವ್ರನ್ನ ಮುಂದೆ ಇಟ್ಕೊಂಡು ಅವರು ತುಂಬಾ ಒಂದು ಪ್ರಯತ್ನ ಪಟ್ಟರು ಸಹ BJP ಅಲ್ಲಿ ಮುಖಭಂಗ ಆಯಿತು ಅಂತಲೇ ಹೇಳ್ಬೋದು. ಸೊ ಯಾವುದೇ ಒಂದು ಜಾತಿ, ಧರ್ಮ, ದುಡ್ಡಿನ ಬಲ ಇಲ್ಲದೆ ಕೇವಲ ಒಂದು ಟ್ಯಾಲೆಂಟ್ ಮತ್ತು ಒಂದು ಹಾರ್ಡ್ ವರ್ಕ್, ಒಂದು ಒಳ್ಳೆತನದಿಂದ ರಾಜಕಾರಣ ರೂಪಿಸಿದ್ದು ಇದು ಒಂದು ಉದಾಹರಣೆ ಆಯಿತು. ದೇಶಾದ್ಯಂತ ಎಲ್ಲರಿಗೂ ಒಂದು ಉದಾಹರಣೆ ಆಯಿತು ಅಂತ ಹೇಳ್ಬೋದು. ಶಿವಕಾಶಿ ಕ್ಷೇತ್ರದಲ್ಲಿ ಇವರು ಸಚಿವೆ ಅಂದರೆ MLA ಎಲೆಕ್ಷನ್ಗೆ ನಿಂತಿದ್ದು 68,709 ಮತಗಳಿಂದ ವಿನ್ ಆಗ್ತಾರೆ. ಇನ್ನು ಕಾಂಗ್ರೆಸ್ನ ಅತಿ ದೊಡ್ಡ ನಾಯಕ ಅಂತ ಅಶೋಕ್ ಅವರು ಇಷ್ಟು ವರ್ಷಗಳ ಕಾಲ ಇದ್ದರೂ ಸಹ ಅವರು 11,670 ಮತಗಳಲ್ಲಿ ಸೋತೋಗ್ತಾರೆ ಇವರು ಮುಂದೆ. ಸೊ 70 ವರ್ಷದಲ್ಲಿ ಮೊದಲ ಮಹಿಳಾ ಸಚಿವೆ ಅಂತಲೇ ಹೇಳ್ಬೋದು. ಹಣ ಇಲ್ಲದೆ, ರಾಜಕೀಯದ ಬೆಂಬಲ ಇಲ್ಲದೆ, ಅಂದರೆ ನಮಗೆ ಗೊತ್ತಿರೋಂಗೆ ಅವರ ಒಂದು ಕುಟುಂಬಸ್ಥರೇ ಇರ್ತಾರೆ ರಾಜಕಾರಣದಲ್ಲಿ. ಸೊ ಹೊಸಬ್ರು ಯಾರು ಬರೋದೇ ಇಲ್ಲ. ಒಂದು ಇಲ್ಲ ಅಂದರೆ ಅವರ ಜಾತಿಯವರು, ಇಲ್ಲ ಅಂತಂದರೆ ಅವ್ರಿಗೆ ಗೊತ್ತಿರೋರು, ಇಂಥವ್ರನ್ನ ಮುಂದೆ ತರ್ತಾರೆ ಹೊರತು ಹಣ ಇಲ್ಲದೆ, ರಾಜಕೀಯ ಹಿನ್ನೆಲೆ ಇಲ್ಲದೆ ಮಧ್ಯಮ ವರ್ಗದ ಹುಡುಗಿ ಈ ಸ್ಥಾನಕ್ಕೆ, ಈ ಮಟ್ಟಕ್ಕೆ ಬಂದಿದ್ದು ಒಂದು ಯಶೋಗತಿ ಅಂತ ಹೇಳ್ಬೋದು. ಹಾಗಾಗಿ ಈಕೆ ಒಂದು ಟ್ಯಾಲೆಂಟ್ ನೋಡಿ ವಿಜಯ್ ಸರ್ ಅವರು ಇವರಿಗೆ ಸೆಲೆಕ್ಟ್ ಮಾಡ್ಕೊಂಡಿರೋದು. ಏನಪ್ಪ ಅಂದರೆ ರಾಜಕಾರಣದಲ್ಲಿ, ರಾಜಕೀಯದಲ್ಲಿ ಯಾವ ರೀತಿ ವಿನ್ ಆಗಬೇಕು ಅಂದರೆ ಒಂದು ಚುನಾವಣೆಯಲ್ಲಿ ಅಂತ ಒಬ್ಬರು ಸಜೆಸ್ಟ್ ಮಾಡೋರೇ ಸಚಿವೆ ಆಗಿಬಿಟ್ರೆ ಅಥವಾ ಒಂದು MLA ಎಲೆಕ್ಷನ್ಗೆ ನಿಂತ್ಕೊಂಡ್ರೆ ಈಸಿ ಆಗುತ್ತೆ ಅಲ್ವಾ. ಯಾಕಂದರೆ ಅವ್ರಿಗೆಲ್ಲ ಗೊತ್ತಿದೆ, ಅವ್ರಿಗೆಲ್ಲ ತಂತ್ರಗಳು ಗೊತ್ತಿದೆ, ಯಾವ ರೀತಿ ಒಂದು ಭಾಷಣ ಮಾಡ್ಬೋದು, ಅಲ್ಲಿನ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಪ್ರತಿಯೊಂದು ತಿಳಿದಂಥ ಈಕೆಯ ಚುನಾವಣೆಯ ಹಾದಿ ತುಂಬಾ ಈಸಿ ಆಗಿಬಿಡುತ್ತೆ. ಅಭಾರಿಯಾಗಿದ್ದಾರೆ ಇವರು ವಿಜಯ್ ಅವರಿಗೆ. ಮತ್ತು 35ರಿಂದ 50 ವರ್ಷ ತಮಿಳುನಾಡಿನಲ್ಲಿ ಇದೇ ಒಂದು ಪಾರ್ಟಿ ಇರುತ್ತೆ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಆಗಿ ಇದ್ದಾರೆ. ಹಿರಿಯ ರಾಜಕಾರಣಿಗಳು ಇವರ ಮುಂದೆ ಸೈಲೆಂಟ್ ಆಗೋಗಿದ್ದಾರೆ. ವರ್ಷಗಳಲ್ಲಿ CM ಆದರು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆದರೆ ಅವರು ಒಂದು 20 ವರ್ಷ, ಒಂದು 20ರಿಂದ 30 ವರ್ಷ ಅವ್ರು ಮಾಡಿದ ಸಮಾಜಮುಖಿ ಕೆಲಸಗಳನ್ನು ಸಹ ನಾವು ನೆನೆಸ್ಕೊಬೇಕಾಗುತ್ತೆ ಈ ಕ್ಷಣದಲ್ಲಿ. ಒಂದು ಮಿಡಲ್ ಕ್ಲಾಸ್ನ ಮಂದಿ ಅವರ ಒಂದು ಟೀಮ್ ನೋಡಿದ್ರೆ ಗೊತ್ತಾಗುತ್ತೆ ಅವರು ಎಷ್ಟು ಒಂದು ಸಪೋರ್ಟಿವ್ ಆಗಿದ್ದಾರೆ ಜನಗಳಿಗೆ ಅಂತ ಅಂದ್ಬಿಟ್ಟು. ವಿಜಯ್ 1967 ಹತ್ತತ್ರ 70 ವರ್ಷದಿಂದ ಕೇವಲ DMK ಮತ್ತು ADMK ಪಕ್ಷಗಳು ಬಂದಿದ್ದು ಫಾರ್ ದ ಫಸ್ಟ್ ಟೈಮು ಈ ಒಂದು ಟೀಮಿಂದ ಅದು ಒಂದು ಛಿದ್ರಗೊಂಡಿದೆ ಅಂತಲೇ ಹೇಳ್ಬೋದು. ಒಂದು ಜ್ವಾಲಾಮುಖಿಯಂತೆ ಬಂದಂಥ ಈ ಒಂದು ಪಕ್ಷಕ್ಕೆ ಜಯ ಸಿಗಲಿ ಮತ್ತು ಈ ಪಕ್ಷದಿಂದ ಸಾವಿರಾರು ಜನರಿಗೆ ಒಳಿತಾಗಲಿ ಅಂತ ಹಾರೈಸೋಣ. ಒಟ್ಟಾರೆ ಕೀರ್ತನ ದೇಶಕ್ಕೆ ಸ್ಫೂರ್ತಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಸರ್ಕಾರಿ ಶಾಲೆಯಿಂದ ಸಚಿವೆ ಆಗುವ ತನಕನೂ ಆಕೆಯ ಒಂದು ಪಯಣ ಸ್ಫೂರ್ತಿಯಾಗಿದೆ ಅಂತಲೇ ಹೇಳ್ತೀವಿ. ವಯಸ್ಸಿಗೆ ಜನರ ಮಿಡಿತ ಮತ್ತು ಮನಸ್ಥಿತಿ ಮತ್ತು ಸರ್ಕಾರದ ಸಿಸ್ಟಮ್ ಯಾವ ರೀತಿ ಒಂದು ಚೇಂಜ್ ಆದರೆ ಜನಗಳಿಗೆ ಹತ್ರ ಆಗ್ತೀವಿ ಅನ್ನುವಂಥ ಎಲ್ಲ ತಂತ್ರಗಳನ್ನು ಆಕೆಯ ವೆರಿ ಟ್ಯಾಲೆಂಟೆಡ್ ಅಂತಲೇ ಹೇಳ್ಬೋದು. ಒಂದು ಇಂಟರ್ವ್ಯೂಲಿ ಹೇಳ್ತಾರೆ, ಅವ್ರು ಆ್ಯಕ್ಚುಲಿ ಯಾವಾಗಲೂ ಒಂದು ರಾಜಕಾರಣದಲ್ಲಿ ಅಂದರೆ ರಾಜಕೀಯ ವ್ಯಕ್ತಿಯಾಗಿ ತನ್ನನ್ನು ತಾನು ಫೀಲ್ ಆಗ್ತಾ ಇದ್ರಂತೆ, ಒಂದು ಅಸ್ಯೂಮ್ ಮಾಡ್ಕೊತಾ ಇದ್ರಂತೆ. ಸೊ ಅದೇ ಒಂದು ಡ್ರೀಮ್ಸ್ ಕಮ್ ಟ್ರೂ ಅನ್ನೋ ರೀತಿ ಆಗಿದೆ. ಸೊ ಒಂದು ನಮ್ಮ ಒಂದು ಕನಸು ತುಂಬ ಕ್ಲಿಯರ್ ಆಗಿದ್ದರೆ ಆ ಕನಸು ನನಸಾಗುವಂಥ ಸಮಯ ಬಂದೇ ಬರುತ್ತೆ ಅನ್ನೋದಕ್ಕೆ ಇವರು ಒಂದು ಸಾಕ್ಷಿಯಾಗಿದ್ದಾರೆ. ಅಷ್ಟು ಒಂದು ವೀಡಿಯೋಗಳಿಗೋಸ್ಕರ ನನ್ನ ಒಂದು ವೀಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವೀಡಿಯೋ. ಥ್ಯಾಂಕ್ಸ್ ಅ ಲಾಟ್.